ಸಿಂಹರಾಶಿ ಪುಸ್ತಕ ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಜೊತೆಗೆ ಪುಸ್ತಕದ ಪ್ರಭಾವ ನಿಮ್ಮ ಮೇಲೆ ಬೀರ್ತಕ್ಕಂಥದ್ದಾಗತ್ತೆ. ಜೀವನದಲ್ಲಿ ಜುಗುಪ್ಸೆ ಆಗಲಿ ವೈರಾಗ್ಯವಾಗಲಿ ಕಾಣೋದಕ್ಕೆ ಆರಂಭವಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ಅದರ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದು. ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳದಲೇ ಸಹಾಯವನ್ನು ಮಾಡಿದರೆ ಅಂತಹ ಸ್ವಭಾವವನ್ನು ಹಾಗೆ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಮನೆಯ ಹತ್ತಿರದಲ್ಲಿ ಎಲ್ಲಾದರೂ ಬೆಂಕಿಯ ಅವಘಡ ಸಂಭವಿಸಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂತಹ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ಹಾಗೆ ನೀವೇನು ಶ್ರಮಿಸಬಹುದೋ ಅಷ್ಟನ್ನು ಮಾಡಿ ಅನ್ನುವಂಥದ್ದು ಸಲಹೆ. ದೇಶ, ಜಗತ್ತು, ಇದರ ಬಗ್ಗೆ ಆಗುಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ಏನಾದರೂ ಅದರಿಂದ ಒಳಿತಾಗುವಂಥದ್ದು ಇದೆಯಾ, ನಿಮ್ಮಿಂದ ಏನಾದರೂ ಸಾಧ್ಯವಾ, ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಉದಯವಾಗ್ತಾ ಇರತಕ್ಕಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಬೆಳಗ್ಗೆ ಮುಂಚೆ ಸೂರ್ಯ ಬ್ರಹ್ಮಸ್ವರೂಪ ಮುದಜೆ ಅಂದರೆ ಸೂರ್ಯ ಹುಟ್ಟುವಾಗ ಆ ಒಂದು ಬ್ರಹ್ಮತ್ವ ಅಂದರೆ ಬ್ರಹ್ಮನಾಗಿ ಬ್ರಹ್ಮನ ಸ್ಥಾನವನ್ನು ಪಡ್ಕೊಂಡು ಬ್ರಹ್ಮನಾಗಿಯೇ ಇರ್ತಾನೆ ಸೂರ್ಯ. ಮಧ್ಯಾಹ್ನ ಆಗ್ತಾ ಅವನು ಈಶ್ವರ ಸ್ವರೂಪವನ್ನು ತಾಳ್ತಾನೆ. ಸಾಯಂಕಾಲ ಅಸ್ತಮಿಸುವಾಗ ಮಹಾವಿಷ್ಣುವಾಗ್ತಾನೆ ಅಂತಕ್ಕಂಥದ್ದು ನಮಗಿರತಕ್ಕಂತಹ ಆದೇಶ, ಋಷಿವಾಕ್ಯ. ಅಂತಹ ಬ್ರಹ್ಮನ ಸ್ಥಾನದಲ್ಲಿ ಬ್ರಹ್ಮಸ್ವರೂಪಿಯಾದಂತಹ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ಕನ್ಯಾ ರಾಶಿ, ನ್ಯಾಯಾಲಯದಲ್ಲಿ ಯಾವುದಾದ್ರೂ ದಾವೆಗಳಿದ್ದರೆ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟ ನಿಮ್ಮದೇನಾದ್ರು ಆಗಿದ್ದರೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅದು ಇತ್ಯರ್ಥವಾಗದೇ ಇರತಕ್ಕಂತಹ ವಿಷಯವಾಗಿ ಉಳಿದು ಬಿಡುತ್ತೆ ಅನ್ನುವಂಥದ್ದು. ನಿಮ್ಮ ಶಕ್ತಿ, ಸಾಮರ್ಥ್ಯ, ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಇದರಿಂದ ಕೆಲಸವನ್ನು ಯಾರ್ಯಾರು ಗಿಟ್ಟಿಸ್ಕೊಂಡಿರ್ತಾರೆ ಅವರಿಗೆ ಅಶುಭವಾದಂತಹ ದಿವಸ. ಅದು ಯಾವುದೋ ವಿಚಾರಣೆಗೆ ಬರುತ್ತೆ, ತಪ್ಪು ಹೊರಬರಬಹುದು, ಇಲ್ಲ ಆ ಸೂಚನೆಗಳು ಇವತ್ತು ಸಿಕ್ಕಿ ಮುಂದಿನ ದಿನಮಾನದಲ್ಲಿ ಆ ಕೆಲಸ ಆಗ್ಬೋದು. ಒಟ್ಟಾರೆ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೋದು. ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆಯ ಭಯ, ಇದು ಹೆಚ್ಚಿನ ಆತಂಕ ಉಂಟು ಮಾಡುತ್ತೆ. ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಲಾಭ ಅನ್ನುವಂಥದ್ದನ್ನು ಕಾಣಲಿಕ್ಕೆ ಅವಕಾಶ. ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಿ ಕಲಿಕೆಯಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು. ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಇರಬೇಕು, ಅಪ್ಗ್ರೇಡ್ ಆಗಬೇಕು ಅನ್ನುವಂತಹ ಮಾತೇನಿರುತ್ತೆ. ಆ ರೀತಿಯಲ್ಲಿ ಹಾವಿನಿಂದ ಅಥವಾ ವಿಷ ಜಂತುವಿನಿಂದ ತೊಂದರೆ ಆಗಬಹುದು. ಎಚ್ಚರಿಕೆಯನ್ನು ವಹಿಸಿ. ಏನೋ ಆಗ್ಬಿಡುತ್ತೆ, ಹಾವು ಕಚ್ಚಿಬಿಡುತ್ತೆ ಅಂತ ಭಯ ಬೇಡ. ಆ ಸೂಕ್ಷ್ಮ ಇರುವಾಗ, ಆ ಸೂಚನೆಗಳಿರುವಾಗ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಹೆದರಬೇಕಾದಂತಹ ಪ್ರಮೇಯ ಏನೂ ಇಲ್ಲ. ಅಷ್ಟಕುಲ ನಾಗೇಂದ್ರರನ್ನು ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಅಕಸ್ಮಾತಾಗಿ ಕಾಲಿಗೆ ಪೆಟ್ಟು ಬೀಳಬಹುದು. ಸ್ವಲ್ಪ ಎಚ್ಚರ ವಹಿಸಿ. ನವವಿವಾಹಿತ ದಂಪತಿಗಳು ಸಂತೋಷದಿಂದ ಸುಖದಿಂದ ಇರ್ತಾರೆ ಎನ್ನುವಂಥದ್ದು. ಹಿರಿಯರನ್ನು, ಪೋಷಕರನ್ನು ನೋಡುವಂತಹ ತವಕ ಹೆಚ್ಚಾಗ್ಬೋದು. ಅಂದರೆ ಎಲ್ಲೋ ದೂರದಲ್ಲಿರ್ತೀರಿ, ಕೆಲಸದಲ್ಲೋ ಅಥವಾ ವಿದ್ಯಾಭ್ಯಾಸದ ದೃಷ್ಟಿಯಿಂದಲೋ ಅಥವಾ ಇನ್ಯಾವುದೋ ಬೇರೆ ಬೇರೆ ನಿಮಿತ್ತದಿಂದಲೋ ದೊಡ್ಡವರನ್ನು, ಪೋಷಕರನ್ನು, ತಂದೆ ತಾಯಿಗಳನ್ನು, ಹಿರಿಯರನ್ನು ನೋಡಬೇಕು ಅನ್ನುವಂತಹ ಆಸೆ ಮನಸ್ಸಿನಲ್ಲಿ ಹೆಚ್ಚಾಗುವಂಥದ್ದು. ಆ ಕೆಲಸವನ್ನು ತತ್ಕ್ಷಣದಲ್ಲಿ ಮಾಡಿ ಹಿರಿಯರನ್ನು ದರ್ಶನ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಅಂತಕ್ಕಂಥದ್ದು. ಎರಡನೆಯ ಮದುವೆ ಆದಂಥವರಿಗೆ ಅನುಮಾನ, ವಾದ, ವಿವಾದಗಳು ಎಲ್ಲ ಬರುತ್ತೆ, ಮರ್ಯಾದೆ ಹೋಗುತ್ತೆ. ವೈಯಕ್ತಿಕವಾದಂತಹ ವಿಷಯಕ್ಕೆ ಬಂದು ನಿಂತ್ಕೊಳ್ಳುವಂತಹ ಸಂದರ್ಭ ಏರ್ಪಾಟಾಗುತ್ತೆ. ಮಕ್ಕಳ ವಿಚಾರದಲ್ಲಿ ನಿಮ್ಮ ತಾತ್ಸಾರ ಭಾವನೆ ಎದ್ದು ಕಾಣ್ತಾ ಇರುತ್ತೆ. ಯಾವ ಅಗತ್ಯ ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕೋ ಆ ಕ್ರಮವನ್ನು ಸಕಾಲದಲ್ಲಿ ತೆಗೆದುಕೊಳ್ಳದೆ ಮಾಡಿದಂತಹ ತಪ್ಪು ಈ ದಿವಸ ಬಹಳ ಸ್ಪಷ್ಟವಾಗ್ತಾ ಹೋಗುತ್ತೆ. ನೆರೆಹೊರೆಯವರು ಸಹಾಯ ಮಾಡುವ ರೂಪದಲ್ಲಿ ಬಂದು ನಿಮಗೆ ಮೋಸ ಮಾಡಬಹುದು. ಎಚ್ಚರಿಕೆ ಇರಲಿ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ವೃಶ್ಚಿಕ ರಾಶಿ, ಕೆಟ್ಟ ಕೆಟ್ಟ ಶಕುನಗಳು, ಅಪಶಕುನಗಳು ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಧೈರ್ಯವನ್ನು ಕೆಡಿಸ್ಬೋದು. ಯಾವುದೋ ಒಂದು ಕೆಲಸಕ್ಕೆ ಹೊರಡ್ತೀರಿ, ಸಾಮಾನ್ಯವಾಗಿ ಆಡುವ ಭಾಷೆಯಲ್ಲಿ, ರೂಢಿಯಲ್ಲಿ ಇರತಕ್ಕಂಥದ್ದು ಯಾವುದೋ ಬೆಕ್ಕ ಅಡ್ಡ ಬಂತು ಅಂತನೋ, ಇನ್ಯಾವುದೋ ಅಪಶಕುನ ಆಯಿತು ಅಂತನೋ, ಆ ಕೆಲಸಕ್ಕೆ ನಿಮಗೆ ಅಡ್ಡಿಯಾಗ್ತಕ್ಕಂಥದ್ದು. ಮನಸ್ಸು
ಕೆಟ್ಟು ಹೋಗ್ತಕ್ಕಂಥದ್ದು, ಸಂತೋಷವಾಗಿದ್ದಂತಹ ಮನಸ್ಸು ಕಲುಷಿತವಾಗ್ತಕ್ಕಂಥದ್ದು, ಹೀಗೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಮಾನಸಿಕವಾದಂತಹ ಭಯ ಹೆಚ್ಚಾಗುವಂಥದ್ದು, ಅಯ್ಯೋ ನನಗೇನಾಗ್ಬಿಡುತ್ತೋ, ಯಾವ ಕ್ಷಣದಲ್ಲಿ ಹೇಗೋ ಅನ್ನುವಂತಹ ಆತಂಕ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಇರಬೇಕಾದಂತಹ ಸಂದರ್ಭ, ಆದರೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಆ ಸಂತೋಷವನ್ನು ಕಿತ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು. ಆಲೋಚನೆ ಮಾಡೋದೇ ಬೇರೆ, ಅಲ್ಲಿ ನಡೆಯೋದೇ ಬೇರೆ, ಹಾಗೆ ಆಗುವಂತಹ ಸಾಧ್ಯತೆ. ಆರ್ಥಿಕ ದೃಷ್ಟಿಯಿಂದಲೂ ಕೂಡ ದಿವಸ ಚೆನ್ನಾಗಿರೋದಿಲ್ಲ. ಹಣಕಾಸಿನ ವಿಷಯ ಬಂತು ಅಂತಾದರೆ ಅಷ್ಟೊಂದು ಸಮರ್ಪಕವಾಗಿ ಮನಸ್ಸಿಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ದಿವಸ ಇರೋದಿಲ್ಲ. ಪದವಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಯಾವುದಕ್ಕೂ ಕೂಡ ಸಮಯಾವಕಾಶವೇ ಇರೋದಿಲ್ಲ. ಅಷ್ಟು ಒತ್ತಡಗಳು, ನಿಮ್ಮ ಕೆಲಸವೇ ಅದು, ಓದಬೇಕಾದ್ದು ಬರೀಬೇಕಾದ್ದು, ಅದಕ್ಕೆ ಅವಕಾಶ ಇಲ್ಲ ಅಂತಾದರೆ ಎಷ್ಟರ ಮಟ್ಟಿಗೆ ಸಮಯವನ್ನು ನೀವು ಹೊಂದಿಸಿ ಇಟ್ಕೊಂಡಿದ್ದೀರಿ, ಯಾವುದಕ್ಕೆ ಸಮಯ ವಿನಿಯೋಗ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ನೀಲಿ ಹೂವಿಂದ, ನೀಲಿ ಬಣ್ಣದ ಹೂಗಳಿಂದ ಶನೈಶ್ಚರನನ್ನು ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.